Hello friends, welcome to Mains Answer Writing Basics program being conducted by Team India for IAS. This is Manjunath Mudod. As a part of our Mains Answer Writing Basics program, we have initiated daily answer writing practice session for the students who are struggling to write answer. So ಈ ಪ್ರೋಗ್ರಾಮ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಲಾಗಿದೆ ಅಂತಂದರೆ ಸೊ ಎವ್ರಿ ಡೇ ನಾವು 2 ವೀಕ್ಸ್ದು ಎವ್ರಿ ಡೇ ಸಿಲೆಬಸ್ನ ಅಡ್ವಾನ್ಸ್ ಆಗಿ ಗ್ರೂಪಲ್ಲಿ ಪೋಸ್ಟ್ ಮಾಡಿರ್ತೀವಿ. ಸೊ ಅದರ ಪ್ರಕಾರ ಆ ಸ್ಕೆಡ್ಯೂಲ್ ಪ್ರಕಾರ ನಾವೇನು ಮಾಡ್ತೀವಿ, ಡೈಲಿ ಕ್ವಶನ್ನ ಕೇಳ್ತಾ ಹೋಗ್ತೀವಿ. ನಾವು ಮೆನ್ಷನ್ ಮಾಡಿರತಕ್ಕಂತಹ ಟಾಪಿಕ್ನ ನೀವು ಓದ್ಕೊಂಡು ಬರಬೇಕು. ಆ ಟಾಪಿಕ್ನ ಒಂದು ಹಾಫ್ ಆನ್ ಅವರಲ್ಲಿ ಕೂಡ ನೀವು 2 to 3 ರೀಡಿಂಗ್ಸ್ನ ಮಾಡ್ಬೋದು. ಸೊ ಅದಾದಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ನೀವು ಓದಿರೋ ನಾಲೆಜ್ ಮೇಲೆ ಒಂದು ಆನ್ಸರ್ನ ಬರೀರಿ. ಸೊ ಆ ಆನ್ಸರ್ನ ನೀವೇನು ಮಾಡಬೇಕು, ಮೆಂಟರ್ಶಿಪ್ಪಿಗೆ ಬರ್ತಿರಲ್ಲ, ನಿಮ್ಮ ರೆಸ್ಪೆಕ್ಟಿವ್ ಮೆಂಟರ್ಸ್ ಯಾರಿರ್ತಾರೆ ಅವ್ರಿಗೆ ತೋರಿಸಿ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ತೊಗೊಳ್ಬೇಕು. ಸೊ ಯಾರು ಇಂಡಿಯಾ ಫಾರ್ IAS ಅಕಾಡೆಮಿಯ ಸ್ಟೂಡೆಂಟ್ಸ್ ಇರಲ್ಲ, ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ನಾವು ಡೈಲಿ ಕ್ವಶನ್ಸ್ ಮತ್ತು ಅದರ ಸಿನಾಪ್ಸಿಸ್ನ ಪೋಸ್ಟ್ ಮಾಡ್ತೀವಿ. ಸೊ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ಆನ್ಸರ್ ಬರೀರಿ. ಆನ್ಸರ್ ಅಪ್ರೋಚ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಈ ವಿಡಿಯೋನ ನೀವು ನೋಡೋದ್ರ ಮುಖಾಂತರ ಆನ್ಸರ್ನ ಹೇಗೆ ಬರಿಬೋದು ಅಂತ ಕಲ್ತ್ಕೊಳ್ಳಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡೇ 32 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚ್. ಕ್ವಶನ್ ಯಾವ ರೀತಿಯಾಗಿದೆ ಅಂತಂದರೆ, ಡಿಸ್ಕಸ್ ದ ರೋಲ್ ಆಫ್ ಡಿಫರೆನ್ಷಿಯಲ್ ಹೀಟಿಂಗ್ ಆ್ಯಂಡ್ ಅರ್ತ್ ರೊಟೇಷನ್ in driving the general circulation of atmosphere and its impact on global climatic patterns. ಸೊ ಕ್ವಶನ್ ಬಂದು ಸ್ಟ್ರೇಟ್ ಫಾರ್ವರ್ಡ್ ಇದೆ. ಯಾವ ರೀತಿ ಅಂತಂದರೆ, ಸೊ ಈ ಜನರಲ್ ಸರ್ಕ್ಯುಲೇಷನ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಪ್ಲಾನೆಟರಿ ವಿಂಡ್ಸ್ ಏನಿದೆ, ಸೊ ಅದನ್ನು ಯಾವ ರೀತಿ ಈ ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ಅರ್ತ್, ಸೊ ಅಂದರೆ ಅರ್ತ್ ಏನಾಗುತ್ತೆ, ಆಲ್ ಓವರ್ ದ ಅರ್ತ್ ದೇರ್ ಇಸ್ ನೋ ಈ ಯೂನಿಫಾರ್ಮ್ ಇನ್ ಹೀಟಿಂಗ್. ಸೊ ಕೆಲವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಈ ಟಾರಿಡ್ ರೀಜನ್ ಅಂತ ಏನು ಕರಿತೀವಿ, ಅಲ್ಲಿ ಹೀಟಿಂಗ್ ಜಾಸ್ತಿ ಇರುತ್ತೆ. ಟೆಂಪ್ರೇಟ್ ರೀಜನಲ್ಲಿ ಹೀಟಿಂಗ್ ಕಡಿಮೆ ಇರುತ್ತೆ. ಪೋಲಾರ್ ರೀಜನಲ್ಲಿ ಆಲ್ಮೋಸ್ಟ್ ಹೀಟಿಂಗ್ ಇನ್ಸೋಲೇಷನ್ ಏನು ಸಣ್ಣದು ರೈಸ್ ಇರುತ್ತೆ, ಸೊ ಅದು ತುಂಬ ಕಡಿಮೆ ಬೀಳ್ತಿರೋದ್ರಿಂದ ಅಲ್ಲಿ ಹೀಟಿಂಗ್ ಇನ್ನೂ ಕಡಿಮೆ ಇರುತ್ತೆ. ಸೊ ಈ ರೀತಿ ಡಿಫರೆನ್ಷಿಯಲ್ ಹೀಟಿಂಗ್ ಆಗ್ತಿರುತ್ತೆ. ಇದ್ರ ಜೊತೆಗೆ ಅರ್ತ್ ರೊಟೇಷನ್ ಆಗ್ತಿರುತ್ತೆ ಅಬೌಟ್ ಇಟ್ಸ್ ಆಕ್ಸಿಸ್. ಸೊ ಈ ಎರಡು ಯಾವ ರೀತಿ ಪ್ಲಾನೆಟರಿ ವಿಂಡ್ ಮೂವ್ಮೆಂಟ್ ಆಗುತ್ತೆ ಅಂದರೆ ಜನರಲ್ ಸರ್ಕ್ಯುಲೇಷನ್ ಆಫ್ ಅಟ್ಮಾಸ್ಫಿಯರ್ ಅಂತ ಏನು ಕರಿತೀವಿ, ಸೊ ಅದನ್ನು ಯಾವ ರೀತಿ ಡ್ರೈವ್ ಮಾಡುತ್ತೆ, ಸೊ ಇದರ ಇಂಪ್ಯಾಕ್ಟ್ ಗ್ಲೋಬಲ್ ಕ್ಲೈಮೇಟ್ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಬಂದು 10 ಮಾರ್ಕ್ಸ್ ಇದೆ. ವರ್ಡ್ ಲಿಮಿಟ್ ಬಂದು 150 ವರ್ಡ್ಸ್. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಆನ್ಸರ್ ವಿತ್ ಆನ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ನಾವು ಜನರಲ್ ಸರ್ಕ್ಯುಲೇಷನ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಏನು ಅದನ್ನು ಡಿಫೈನ್ ಮಾಡೋದ್ರ ಮುಖಾಂತರ ನಾವು ಆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಸೊ ಜನರಲ್ ಸರ್ಕ್ಯುಲೇಷನ್ ಆಫ್ ಅಟ್ಮಾಸ್ಫಿಯರ್ ಇಟ್ ರೆಫರ್ಸ್ ಟು ದಿ ಲಾರ್ಜ್ ಸ್ಕೇಲ್ ಮೂವ್ಮೆಂಟ್ ಆಫ್ ಏರ್ ಆನ್ ದ ಅರ್ತ್ ಸರ್ಫೇಸ್ that distributes the thermal energy across the planet. So it is primarily influenced by differential heating of the earth's surface and Coriolis effect due to the earth's rotation. ಸೊ ಅರ್ತು ತನ್ನ ಕಕ್ಷೆಯಲ್ಲಿ, ಸೊ ಇದು ಅರ್ತ್ ಅಂತ ನಾವು ತೊಗೊಂಡ್ರೆ, ಸೊ ಅದರದ್ದು ಆ್ಯಕ್ಸಿಸ್ ಏನಿರುತ್ತೆ, ಆ ಆ್ಯಕ್ಸಿಸ್ಸಲ್ಲಿ ಏನು ಮಾಡುತ್ತೆ, ಅರ್ತು ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗ್ತಿರುತ್ತೆ. ಈ ರೀತಿ ರೊಟೇಟ್ ಆಗಬೇಕಾದ್ರೆ ಒಂದು ಕೋರಿಯಲಿಸ್ ಫೋರ್ಸ್, ಅಪರೆಂಟ್ ಫೋರ್ಸ್ ಒಂದು ಎಫೆಕ್ಟ್ ಮಾಡುತ್ತೆ. ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತಂದರೆ, ಸೊ ನಾರ್ದರ್ನ್ ಹೆಮಿಸ್ಫಿಯರಲ್ಲಿರ್ತಕ್ಕಂಥ ಆಬ್ಜೆಕ್ಟು ಟುವರ್ಡ್ಸ್ ರೈಟ್ ಡಿಫ್ಲೆಕ್ಷನ್ ಆಗ್ತವೆ, ಸದರ್ನ್ ಹೆಮಿಸ್ಫಿಯರಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸು ಟುವರ್ಡ್ಸು ಲೆಫ್ಟ್ ಏನಾಗ್ತವೆ, ಡಿಫ್ಲೆಕ್ಟ್ ಆಗ್ತವೆ. ಇದನ್ನು ನಾವು ಏನಂತ ಕರಿತೀವಿ, ಕೋರಿಯಲಿಸ್ ಫೋರ್ಸ್ ಅಥವಾ ಕೋರಿಯಲಿಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ಎರಡು ಫಿನಾಮಿನ ಯಾವ ರೀತಿ ಗ್ಲೋಬಲ್ ಸರ್ಕ್ಯುಲೇಷನ್ನ ಡಿಸೈಡ್ ಮಾಡ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಅದನ್ನು ನಾವು ಇಂಟ್ರೊಡಕ್ಷನಲ್ಲಿ ಬರೆದಿದ್ದೀವಿ. ಆ್ಯಂಡ್ ದೀಸ್ ಪ್ರೋಸೆಸ್ ದೇ ಗವರ್ನ್ ದಿ ಫಾರ್ಮೇಷನ್ ಆಫ್ ವಿಂಡ್ ಬೆಲ್ಟ್ಸ್, ಪ್ರೆಷರ್ ಜೋನ್ಸ್ ಆ್ಯಂಡ್ ಕ್ಲೈಮ್ಯಾಟಿಕ್ ಪ್ಯಾಟರ್ನ್ಸ್ worldwide. Now we will address the first, that is role of differential heating in the general circulation of the atmosphere. So ಅದನ್ನು ನಾವು ನೋಡ್ತಾ ಹೋದರೆ ಫಸ್ಟ್ ಏನಿದೆ ಅಂತಂದರೆ ಅನ್ಇಕ್ವಲ್ ಸೋಲಾರ್ ಇನ್ಸೋಲೇಷನ್. ಸೊ ಅನ್ಇಕ್ವಲ್ ಸೋಲಾರ್ ಇನ್ಸೋಲೇಷನ್ ಅಂತಂದರೆ ಇಕ್ವೇಟರ್ ರೀಜನ್ ದೇ ರಿಸೀವ್ ಮೋರ್ ಸೋಲಾರ್ ಎನರ್ಜಿ ಕಂಪೇರ್ಡ್ ಟು ದ ಪೋಲಾರ್ ರೀಜನ್. ಸೊ ದಿಸ್ ಈಸ್ ಡ್ಯೂ ಟು ದಿ ಕರ್ವೇಚರ್ ಆಫ್ ದ ಅರ್ತ್. ಸೊ ದಿಸ್ leads to the temperature gradients between the equator and the poles. ಸೊ ಈ ಡಿಫ್ರೆನ್ಷಿಯಲ್ ಹೀಟಿಂಗಿಂದ ಏನಾಗುತ್ತೆ, ಪ್ರೆಷರ್ ಬೆಲ್ಟ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ, ವಾರ್ಮ್ ಏರ್ ಅಟ್ ದ ಇಕ್ವೇಟರ್. ಸೊ ಇಲ್ಲಿ ಇನ್ಸುಲೇಷನ್ ಇಕ್ವೇಟರಲ್ಲಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಏರ್ ಹೀಟ್ ಆಗುತ್ತೆ, ವಾರ್ಮ್ ಆಗುತ್ತೆ. ಸೊ ದಿಸ್ ವಾರ್ಮ್ ಏರ್ ಇಟ್ ರೈಸಸ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ದಿ ಲೋ ಪ್ರೆಷರ್ ಜೋನ್. ಸೊ ಅದನ್ನು ನಾವೇನಂತ ಕರಿತೀವಿ, ಇಕ್ವೇಟರ್ ಲೋ ಅಂತ ಕರಿತೀವಿ. ಸೊ ಅದೇ ರೀತಿ ಕೋಲ್ಡ್ ಏರ್ ಏನಾಗುತ್ತೆ, ಆಟ್ ಪೋಲಾರ್ ರೀಜನ್ ಇಟ್ ಸಿಂಕ್ಸ್ ಆಟ್ ದ ಪೋಲ್ಸ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ದಿ ಹೈ ಪ್ರೆಷರ್ ಜೋನ್. ಅದನ್ನು ನಾವು ಏನಂತ ಕರಿತೀವಿ, ಪೋಲಾರ್ ಹೈ ಅಂತ ಕರಿತೀವಿ. ದೀಸ್ ಪ್ರೆಷರ್ ಡಿಫ್ರೆನ್ಸಸ್ ಇನಿಷಿಯೇಟ್ ಲಾರ್ಜ್ ಸ್ಕೇಲ್ ಏರ್ ಮೂವ್ಮೆಂಟ್. ಸೊ ಏರ್ ಹೆಂಗೆ ಯಾವ ರೀತಿ ಮೂವ್ ಆಗುತ್ತೆ ಅಂತಂದರೆ, ಹೈ ಪ್ರೆಷರ್ ಜೋನಿಂದ ಲೋ ಪ್ರೆಷರ್ ಜೋನ್ಗೆ ಮೂವ್ಮೆಂಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಸೆಕೆಂಡ್,
that is a role of earth rotation, that is Coriolis effect. So how Coriolis affect the large scale wind movement ಅಂತ ನಾವು ನೋಡೋದಾದ್ರೆ, so the first one is deflection of winds. So due to earth rotation, so earth rotation ಏನಾಗ್ತಿರುತ್ತೆ, so ಅದರಿಂದ ಏನಾಗುತ್ತೆ, moving air is deflected. How it is deflected? To the right in the northern hemisphere and to the left in the southern hemisphere. So this results in the formation of three distinct cells in the each hemisphere. So ಆ distinct cells ಯಾವುದು ಅಂತ ನೋಡೋದಾದ್ರೆ, ಹೆಡ್ಲಿ ಸೆಲ್ ಫಾರ್ಮೇಷನ್ ಆಗುತ್ತೆ. ಅದು ಎಲ್ಲಿ ಅಂದರೆ 0 to 30 ಡಿಗ್ರಿ, ಫೆರಲ್ ಸೆಲ್ 60 to 90 ಡಿಗ್ರಿ, 30 to 60 ಡಿಗ್ರಿ, and polar cell 60 to 90 degree. So these are the cells that are formed in the general circulation of atmosphere. So ಇದ್ರ ಜೊತೆಗೆ ಏನಾಗುತ್ತೆ, ಫಾರ್ಮೇಷನ್ ಆಫ್ ವಿಂಡ್ ಬೆಲ್ಟ್ಸ್ ಆಗುತ್ತೆ. ಸೊ ಈ ವಿಂಡ್ ಬೆಲ್ಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಮತ್ತು ಯಾವ್ಯಾವ ಲ್ಯಾಟಿಟ್ಯೂಡ್ ನಡುವೆ ಇರುತ್ತೆ ಎರಡು ಹೆಮಿಸ್ಪಿಯರಲ್ಲಿ ಅಂತ ನಾವು ನೋಡೋದಾದರೆ, ಟ್ರೇಡ್ ವಿಂಡ್ಸ್ ದೇ ಫಾರ್ಮ್ ಬಿಟ್ವೀನ್ ದಿ ಇಕ್ವೇಟರ್ ಆ್ಯಂಡ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಇನ್ ಬೋತ್ ನಾರ್ದರ್ನ್ ಆ್ಯಂಡ್ ಸದರ್ನ್ ಹೆಮಿಸ್ಪಿಯರ್, ವೆಸ್ಟರ್ಲೀಸ್ ಬಿಟ್ವೀನ್ 30 degree and 60 degree latitude, and polar easterlies between 60 degree and 90 degree latitude. ಸೊ ಇದೆಷ್ಟೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇದ್ರ ಜೊತೆಗೆ ನಾವು ಇದರದ ಡೈಗ್ರಾಮ್ಸ್ನು ಕೂಡ ಹಾಕಬೇಕಾಗತ್ತೆ, ಅರ್ಥದ ಡೈಗ್ರಾಮ್ ಹಾಕಿ. ಸೊ ಇಲ್ಲಿ ಇಕ್ವೇಟರ್ನ ತೋರಿಸಿ, ಇಲ್ಲಿಂದ ಇಲ್ಲಿವರೆಗೂ ಫೆರಲ್ ಸೆಲ್, ಹೆಡ್ಲಿ ಸೆಲ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಫೆರಲ್ ಸೆಲ್ ಇದೆ, ಇಲ್ಲಿಂದ ಇಲ್ಲಿಗೆ ಪೋಲಾರ್ ಸೆಲ್ ಇದೆ, ಅದನ್ನು ಡಿಪಿಕ್ಟ್ ಮಾಡಬೇಕು. ಅದ್ರ ಜೊತೆಗೆ ಈ ವಿಂಡ್ ಬೆಲ್ಟ್ಸ್ ಏನಿದೆ, ದಿಸ್ ಈಸ್ ಟ್ರೇಡ್ ವಿಂಡ್ ಬೆಲ್ಟ್ in the both the hemisphere. Then we have westerly belt, this is westerly, this is westerly, then we have polar easterly. So ಎಲ್ಲ ಬೆಲ್ಟ್ಸ್ನು ಕೂಡ ನಾವು ತೋರಿಸ್ಬೇಕಾಗತ್ತೆ. ಸೊ ಕ್ವಶನ್ ಅಲ್ಲಿ ಮುಂದುವರೆದು ಏನು ಕೇಳ್ತಾರೆ, ಸೊ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ನ ಕೇಳಿದ್ದಾರೆ. ಸೊ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಸೊ ಫಸ್ಟ್ ಏನಾಗುತ್ತೆ, ಜೋನಲ್ ಕ್ಲೈಮೇಟ್ ಬೆಲ್ಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಕ್ವೇಟರ್ ನಿಯರ್ ಏನಾಗುತ್ತೆ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ITCZ, ಆ್ಯಂಡ್ ನಿಯರ್ 30 degree ಸಬ್ ಟ್ರಾಪಿಕಲ್ ಹೈಸ್, ಈ ರೀಜನಲ್ಲಿ ಏನಾಗುತ್ತೆ, ಡೆಸರ್ಟ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ವೆಸ್ಟರ್ಲೀಸ್ ರೀಜನಲ್ಲಿ ಟೆಂಪ್ರೇಟ್ ಝೋನ್ಸ್ ಎಸ್ಪೆಷಲಿ, ಸೊ ಏನು 30 degree to 60 degree ಬೆಲ್ಟ್ ನಾರ್ದರ್ನ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಸೈಕ್ಲೋನಿಕ್ ವೆದರ್ ಅಂದರೆ ಈ ಟೆಂಪ್ರೇಟ್ ಸೈಕ್ಲೋನ್ ಅಂತ ಏನು ಕರಿತೀವಿ ಆ ವೆದರ್ ತುಂಬ ಕಂಡು ಬರುತ್ತೆ. ಪೋಲಾರ್ ರೀಜನ್ಸಲ್ಲಿ ಕೋಲ್ಡ್ ಆ್ಯಂಡ್ ಡ್ರೈ ಕ್ಲೈಮೇಟ್ಸ್ ಇರುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದಿ ಜೋನಲ್ ಕ್ಲೈಮೆಟಿಕ್ ಬೆಲ್ಟ್ಸ್. ದೆನ್ ನೆಕ್ಸ್ಟ್ ಒನ್ ಇಸ್ ಜೆಟ್ ಸ್ಟ್ರೀಮ್ಸ್ ಆ್ಯಂಡ್ ವೆದರ್ ಸಿಸ್ಟಮ್ಸ್. ಹೈ ಆಲ್ಟಿಟ್ಯೂಡಲ್ಲಿ ಏನಾಗುತ್ತೆ, ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ದೇ ಇನ್ಫ್ಲೂಯೆನ್ಸ್ ಕ್ಲೈಮ್ಯಾಟಿಕ್ ಫಿನಾಮಿನಾ ಲೈಕ್ ಮಾನ್ಸೂನ್ಸ್, ಸೈಕ್ಲೋನ್ಸ್ ಆ್ಯಂಡ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸೊ ಅದೇ ರೀತಿ ಓಷನ್ ಕರೆಂಟ್ಸ್ ಮತ್ತು ಪ್ರೆಸಿಪಿಟೇಷನ್ ಪ್ಯಾಟರ್ನ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದರೆ, ಸೊ ವಿಂಡ್ಸ್ ಡ್ರೈವ್ ಸರ್ಫೇಸ್ ಓಷನ್ ಕರೆಂಟ್ಸ್ ಆ್ಯಂಡ್ ದೇ ಅಫೆಕ್ಟ್ ದಿ ಮೆರೈನ್ ಕ್ಲೈಮೇಟ್. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಎಲ್ ನೀನೋ ಇದೆ. ಸೊ ಎಲ್ ನೀನೋ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ರೀಪ್ಲೇಸ್ಮೆಂಟ್ ಆಫ್ ದಿ ಕೋಲ್ಡ್ ಪೆರು ಕರೆಂಟ್ ಬೈ ವಾರ್ಮ್ ಓಷನಿಕ್ ಕರೆಂಟ್. ಸೊ ಅದೇ ರೀತಿ ಮಾನ್ಸೂನ್ ಸಿಸ್ಟಮ್ ಇನ್ ಸೌತ್ ಏಷ್ಯಾ ಆರ್ ಆಲ್ಸೋ ಲಿಂಕ್ ಟು ದಿ ಜನರಲ್ ಸರ್ಕ್ಯುಲೇಷನ್ ಆಫ್ ದ ಅಟ್ಮಾಸ್ಫಿಯರ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ನಾವು ಕನ್ಕ್ಲೂಷನ್ ಬರೀಬೇಕು. ಸೊ ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಸ್ಟಡಿಂಗ್ ದಿ ಜನರಲ್ ಸರ್ಕ್ಯುಲೇಷನ್ ಆಫ್ ಅಟ್ಮಾಸ್ಫಿಯರ್, ಹೌ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಗ್ಲೋಬಲ್ ಕ್ಲೈಮ್ಯಾಟಿಕ್ ಪ್ಯಾಟರ್ನ್ ಆ್ಯಂಡ್ ಆಲ್ಸೋ ಇನ್ ಸ್ಟಡಿ ಆಫ್ ದಿ ಇಂಡಿಯನ್ ಮಾನ್ಸೂನ್ ಆ್ಯಂಡ್ ಎಲ್ ನಿನೋ ಫಿನಾಮಿನಾ ಅಂತ ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಅದರ ಸಿಗ್ನಿಫಿಕೆನ್ಸ್ನ ಬರೀಬೇಕಾಗುತ್ತೆ ಇನ್ ಜನರಲ್. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್, that is day 32 question and answer approach. So the topic for day 33 is atmospheric circulation and weather systems. Thank you for watching. See you in the next video. Till then, happy answer writing.